ನಮಸ್ಕಾರ. ಹೇಳಿ, ಪರಿಚಯ ಮಾಡ್ಕೊಂಡು ಹೇಳಿ. ಶ್ರೀನಿವಾಸ್ ಅಂತ ವಕೀಲರು, ಆಮೇಲೆ ಪಾಲನಹಳ್ಳಿ ಯುವ ಪಡೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ. ಇವತ್ತು 15/3/2026 ಪಾಲನಹಳ್ಳಿ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಸಾರ್ವಜನಿಕರಿಗೆ ಉಚಿತವಾಗಿ ಪಾಲನಹಳ್ಳಿ ಯುವ ಪಡೆ ಟ್ರಸ್ಟ್ನಿಂದ ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತವಾಗಿ ಈಗಾಗಲೇ ಸುಮಾರು ಜನ ಡೊನೇಟ್ ಮಾಡಿದ್ದಾರೆ. ಅದೇ ರೀತಿ ಆರೋಗ್ಯವನ್ನು ಸಹ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಇದನ್ನು ಸಾರ್ವಜನಿಕರು ಇನ್ನೂ ಮುಂದೆ ಹೆಚ್ಚು ಬಂದು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ರೀತಿ ಇದೇ ಪ್ರಥಮ ಬಾರಿಗೆ ಪಾಲನಹಳ್ಳಿನಲ್ಲಿ ಮಾಡ್ತಾ ಇರೋದು. ಇದರ ಸದುಪಯೋಗನ ಸಾರ್ವಜನಿಕರು ಬಳಸ್ಕೊಳ್ಬೇಕಾಗಿ ವಿನಂತಿ ಮಾಡ್ತಾರೆ. ಓಕೆ, ಸೊ ಬೇರೆ ಬೇರೆ ಟೈಮಲ್ಲಿ ಯಾವಾಗ ಮಾಡ್ತೀವಿ? ಪಾಲನಹಳ್ಳಿ ಯುವ ಪಡೆ ಟ್ರಸ್ಟಿಂದ ಇದೇ ರೀತಿಯ ಕಾರ್ಯಕ್ರಮಗಳನ್ನ ಸಾರ್ವಜನಿಕವಾಗಿ ಏನೇನು ಮಾಡಬೇಕು ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಪಾಲನಹಳ್ಳಿ ಯುವ ಪಡೆ ಟ್ರಸ್ಟಿಂದ ನಿರಂತರವಾಗಿ ಅದನ್ನು ತಮ್ಮ ಪರಿಚಯ ಶ್ರೀನಿವಾಸ ಅಂತ ಪ್ರಧಾನ ಕಾರ್ಯದರ್ಶಿ ಯುವ ಪಡೆ ಪಾಲನಹಳ್ಳಿ ಯುವ ಪಡೆ ಟ್ರಸ್ಟ್ನ ಯುವ ಪಡೆ ಟ್ರಸ್ಟ್ನಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಸರ್ ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವ ಪಾಪಣ್ಣನವರಿಗೆ ಅಭಿನಂದನೆಗಳು. ಇಲ್ಲಿ ಆರೋಗ್ಯ ತಪಾಸಣೆ ಹಾಗೂ ರಕ್ತ ಶಿಬಿರದಿಂದ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರೂ ಸಹ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಎಲ್ಲರೂ ಯಶಸ್ವಿಯಾಗಿ ಗಳಿಸಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಯಾಗಿ ಪಡಿಸಿಕೊಂಡು ಬಂದುತ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಹಾಗೆಯೇ ಸಮಾರಂಭಕ್ಕೆ ಪಾಲ್ಗೊಳ್ಳಬೇಕೆಂದು ವಿನಂತಿ. ರೆಡ್ ಕ್ರಾಸ್ ವತಿಯಿಂದ ನಾವು ರಕ್ತದಾನ ಶಿಬಿರವನ್ನು ಮಾಡ್ತಾಯಿದ್ದೇವೆ. ಈ ಆರ್ಗನೈಸೇಷನವರು ನಮ್ಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಆಗಲೇ ಜನಗಳು ಬರೋಕ್ಕೆ ಶುರು ಮಾಡಿದ್ದಾರೆ. ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತ ನಾವು ಭಾಳ ಅಭಿಮಾನ ಇಟ್ಕೊಂಡಿದ್ದೇವೆ. 2 ಬ್ಲಡ್ ಬ್ಯಾಂಕ್ನವ್ರು ಮಾಡ್ತಾಯಿದ್ದೇವೆ. ಇಟ್ಸ್ ಗೋಯಿಂಗ್ ರಿಯಲಿ ವೆಲ್. ನಾವು ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ರೈಟ್ ಮ್ಯಾನರ್. ಇಟ್ ಮೇ ಟೇಕ್ ಸಮ್ ಮೋರ್ ಟೈಮ್. ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಜಾಸ್ತಿ ಜನಗಳು ಸೇರ್ತಾರೆ, ಜಾಸ್ತಿ ರಕ್ತದಾನ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲಿದೆ. ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ಒಳ್ಳೆ ರೀತಿಯ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು. 400 ಎಷ್ಟು ಗಂಟೆವರೆಗೂ ಇರುತ್ತೆ? 3 o'clock. If the donors are more, we will continue for the 1 hour, depending upon the donors. ಎಲ್ಲರೂ ಕೂಡ ರಕ್ತದಾನ ಮಾಡಿ. ಪ್ರತಿ 3 ತಿಂಗಳಿಗೊಂದ್ಸಾರಿ ರಕ್ತದಾನ ಮಾಡ್ಬೋದು. ರಕ್ತದಾನ ಮಾಡೋದರಿಂದ ಬಾಡಿಯಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ. ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಅವಾಯ್ಡ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಯಾರು ಕೂಡ ರಕ್ತ ಇಲ್ಲದೇ ಸಾಯಬಾರ್ದು. ಎಲ್ಲರೂ ಕೂಡ ರಕ್ತದಾನ ಮಾಡಿ ಜೀವ ಉಳಿಸೋದ್ರ ಕಡೆ ಗಮನ ಕೊಡಿ. ಥ್ಯಾಂಕ್ ಯು. ಮಾತಾಡಿ, ಹೇಳಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಯಾರು ಬೇಕಾದರೂ ಬಂದು ಬ್ಲಡ್ ಡೊನೇಟ್ ಮಾಡಿ. ನಿಮಗೂ ತುಂಬ ಒಳ್ಳೆಯದಾಗುತ್ತೆ, ಕೊಡೋರು ತಗೊಳೋರ್ಗೂ ತುಂಬ ಒಳ್ಳೆಯದಾಗುತ್ತೆ. ಪ್ಲೀಸ್ ಎಲ್ಲರೂ ಬಂದು ಹೆಲ್ಪ್ ಮಾಡಿ. ಇಲ್ಲಿ ಊರ ಹೆಸರು? ಪಾಲನಹಳ್ಳಿ ಆಂಜನೇಯ ಟೆಂಪಲ್. ತಮ್ಮ ಹೆಸರು? ನನ್ನ ಹೆಸರು ಭಾರತಿ ಅಂತ. ಪ್ಲೀಸ್ ಎಲ್ಲರೂ ಬಂದು ಡೊನೇಟ್ ಮಾಡಿ. ಓಕೆ. ನನ್ನ ಹೆಸರು ಗೌರಿ. ಪಾಲನಹಳ್ಳಿ ಬ್ಲಡ್ ಡೊನೇಟ್ ಮಾಡ್ತಿದ್ದಾರೆ. ಬ್ಲಡ್ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೀವು ಸಹ ಬಂದು ಬ್ಲಡ್ ಕೊಡ್ಬೋದು. ದಯವಿಟ್ಟು ಎಲ್ಲರೂ ಬಂದು ಬ್ಲಡ್ ಕೊಡಿ. ಪಾಲನಹಳ್ಳಿಯಲ್ಲಿ ಭಾಳ ಖುಷಿಯಾಗುತ್ತೆ. ಒಂದು ಹಬ್ಬದ ವಾತಾವರಣ. ಏನಪ್ಪ ಅಂದರೆ ಇತ್ತೀಚೆಗೆ ನಾನು ಕಂಡಂಗೆ ಸುಮಾರು ಸರಿ ಪಾಲನಹಳ್ಳಿಗೆ ಬಂದು ಹೋಗ್ತಾ ಇದ್ದೀನಿ ನಾನು. ಏನಾದರೂ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ದೇವಸ್ಥಾನದ ಕಾರ್ಯಕ್ರಮ, ಹೊಸ ದೇವಸ್ಥಾನ ಕಟ್ಟಡ ಆಯಿತು. ನಂತರ ಮೊನ್ನೆ ಒಂದು ಬಾರಿ ಗಣೇಶನ ಕಾರ್ಯಕ್ರಮಕ್ಕೆ ಬಂದಿದೆ, ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಬಂದಿದೆ. ಇವತ್ತು ರಕ್ತದಾನ ಶಿಬಿರ ಪಾಲನಹಳ್ಳಿ ಯುವ ಪಡೆ ಟ್ರಸ್ಟ್ ಅವರಿಂದ ಈ ಒಂದು ಕಾರ್ಯಕ್ರಮ ಭಾಳ ಹೆಮ್ಮೆ ಅನಿಸುತ್ತೆ ನಮಗೆ. ನಾವು ಸಹ ಕಂದಾಯ ಮಂತ್ರಿಗಳ ಒಂದು ಮೊದಲಿಂದಲೂ 4-5 ಬಾರಿ ಈಗ ಏನು ಶಾಸಕರಾಗಿದ್ದಾರೆ, ಭಾಳಷ್ಟು ಸಾರಿ ನಾವು ಸಹ ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದೇವೆ. ಆದರೆ ಇದು ಒಂದು ಬ್ಲಡ್ ಕ್ಯಾಂಪ್ ನಾವು ಮಾಡಿದ್ವಿ ನಾನು ನೋಡಿದಂಗೆ. ಬಟ್ ಭಾಳ ವಿಶೇಷ ಅನಿಸುತ್ತೆ ಇದು. ಆಮೇಲೆ ಈಗ ಗೊತ್ತಲ್ಲ ರಕ್ತ ಎಷ್ಟು ಮನುಷ್ಯನಿಗೆ ಎಷ್ಟು ಅತ್ಯಮೂಲ್ಯ ಅಂತೇಳಿ. ಇವತ್ತು ಒಂದು ಬಾಟಲ್ ರಕ್ತ ಇದ್ದರೆ ಒಂದು ಪ್ರಾಣ ಉಳಿಯುತ್ತೆ ಇವತ್ತು ಅಂತ ಎಷ್ಟೋ ಸಹ ಇದು ಏನು ಒಂದು ಉದಾಹರಣೆ ಆಗ್ತವೆ. ಸೊ ಇವೆಲ್ಲವನ್ನು ನೆರವೇರಿಸಿ ಇಂಥ ಒಂದು ಮಹತ್ತರವಾದ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತಹ ಪಾಲನಹಳ್ಳಿ ಯುವ ಪಡೆ ಟ್ರಸ್ಟ್ ಆದಂಥ ನಮ್ಮ ಚಂದ್ರಣ್ಣನವರು, ಪಾಪಣ್ಣನವರು, ಶ್ರೀನಿವಾಸ ಅವರು ಆದಿಯಾಗಿ ಪಾಲನಹಳ್ಳಿ ಗ್ರಾಮದ ಇಡೀ ಮುಖಂಡರಿಗೆಲ್ಲರನ್ನು ನಾವು ಸುತ್ತಮುತ್ತಲಿನ
ಬೇರೆ ಗ್ರಾಮಸ್ಥರು ಸಹ ಅವ್ರನ್ನ ಹೊಂದಿಸಬೇಕಾಗ್ತದೆ. ಭಾಳ ಹೆಮ್ಮೆ ಅನಿಸುತ್ತೆ ಇದು. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಬಂದಿರೋಂಥ ರಕ್ತದಾನವನ್ನು ಮಾಡಲು ಬಂದಿರೋಂಥ ಅವರಿಗೂ ಸಹ ಒಳ್ಳೆಯದಾಗಲಿ. ಇನ್ನೂ ಸಂಜೆವರೆಗೂ ನಡೀಬೋದು ಅನಿಸುತ್ತೆ ಈ ಕಾರ್ಯಕ್ರಮ. ಹೆಚ್ಚು ರೀತಿಯಲ್ಲಿ ಇನ್ನೂ ರಕ್ತದಾನ ನೆರವೇರಲಿ. ಇದು ಬಂದು ದಾನ ಮಾಡುವಂಥ ಸಿಗಲಿ ಅಂತ ಹೇಳ್ತಾ ಎಲ್ಲರೂ ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಥ್ಯಾಂಕ್ ಯು. ಯುವ ಪಡೆ ಟ್ರಸ್ಟ್ನಲ್ಲಿ ನಾನು ಖಜಾಂಚಿ ಆಗಿದ್ದೀನಿ. ಇಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆಯನ್ನು ನಡೆಸ್ಕೊಡ್ತಾ ಇದ್ದೀವೋ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು, ಎಲ್ಲ ಊರಿನ ಮುಖಂಡರು ಎಲ್ಲರೂ ಬಂದು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಖುಷಿ ಆಯಿತು. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ರಕ್ತ ಶಿಬಿರವನ್ನು ಮಾಡಿರೋದ್ರಿಂದ ನಮ್ಮೆಲ್ಲರೂ ಮುಂದೆ ಹೋಗಿದ್ದಾರೆ. ನನಗೆ ಚೆನ್ನಾಗಿ ಭಾಳ ಸಂತೋಷ. ಊರಿಗೂ ಒಳ್ಳೆಯ ಹೆಸರು ಬಂದಿದೆ. ಇನ್ನೊಂದು ಸುತ್ತಮುತ್ತ ಗ್ರಾಮಸ್ಥರು ಕೂಡ ಈ ಅಭಿಪ್ರಾಯನ ಅವ್ರಿಗೂ ಬಂದಿದೆ. ಮತ್ತು ನಮ್ಮ ಸಂಘದ ರಿಜಿಸ್ಟ್ರಲ್ಲಿರತಕ್ಕಂಥ ಪಾಪಣ್ಣವರು, ಶ್ರೀನಿವಾಸ್ ಅವರು, ಚಂದ್ರು ಅವರು ಮತ್ತು ಇನ್ನು ಮುಖ್ಯ 13-17 ಜನದವರೆಗೂ ಸದಸ್ಯರಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆ ಗೌರವ ತಂದು ಕೊಟ್ಟಂಥ ವಿಚಾರ ಆಗಿದೆ. ಈ ಪಾಪಣ್ಣವರಿಂದ ನಮ್ಮ ಊರಿಗೆ ಒಳ್ಳೆ ಗೌರವ ಬಂದಿದೆ ಅಂತ ಹೇಳಿ ನಾನು ಮಾತನ್ನು ನಿಲ್ಲಿಸ್ತೀನಿ. ಮತ್ತು ಇವತ್ತು ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮೂರಲ್ಲಿ ಸುಮಾರು ಜನ ಲೀಡರ್ಗಳು ಎಲ್ಲ ಇದ್ದಾರೆ. ಎಲ್ಲರೂ ಸೇರಿ ಮಾಡ್ತಾಯಿದ್ದೀರಿ. ತುಂಬ ಮುಂದೆ ಇನ್ನೂ ತುಂಬ ಡೆವಲಪ್ಮೆಂಟ್ ಮಾಡಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಓಕೆ.